ಸರ್ಕಾರಿ ಹುದ್ದೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಕೊಡಬೇಕಾ ಲಂಚ? ಈ ಆಡಿಯೋ ಒಮ್ಮೆ ಕೇಳಿ. ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ. ಹಣ ಕೊಟ್ರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ. ಹಾಗೇನೆ ಬಿಲ್ ಕಲೆಕ್ಟರ್ ಹುದ್ದೆಗೆ ಸಾವಿರದ ಮಾತು ಇಲ್ಲ, ಲಕ್ಷ ಲಕ್ಷ ಹಣ ಪೀಕಬೇಕಂತೆ. ಯಾದಗಿರಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಲಂಚ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಅಣ್ಣ ಬಿಲ್ ಕಲೆಕ್ಟರ್ ನೀವಾಗೇನಂತಲ್ಲ ಈಗ? ಹೌದಣ್ಣ, ಬಡ್ತಿ ಕೊಟ್ರಿ ಇದ್ರಿ. ಹೌದಾ? ಇದೇನ ಮತ್ತ ಈತ ಅಮರ್ನೇ ಆಗ್ಯಾನಂತ ಹೇಳಕತ್ತಲ್ಲ ನಿಮ್ದು? ಇಲ್ಲ ಇಬ್ಬರು ಮಾಡ್ರಿ ಅಣ್ಣ. ಮತ್ತೇನೋ ರೊಕ್ಕ ಕೊಟ್ರನ 10 ಆಗ್ಯಾನಪ್ಪ ಫಿಕ್ಸ್ ಅಂತ ಹೇಳ್ತಾರ. ಯಾರಂದ್ರ ನಿಮಗೆ ಬಂತು ನೀವು ಸದಾ ನಮ್ದು ನಾನು 7 ಲಕ್ಷ ಕೊಟ್ಟು 2 ಲಕ್ಷ ಕೊಡ. ಹೌದಾ? ಇಬ್ಬರು ಕೊಟ್ಟು ಒಬ್ಬರಲ್ಲ. ಪಂಪ್ ಆಪರೇಟರ್ಗಳಾದ ಸಾಗರ್ ಮತ್ತು ಹಮರ್ ಎಂಬುವವರ ಬಳಿ ದೋರನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲಂಚ ಪಡೆದ ಆರೋಪ ಕೇಳಿ ಬಂದಿದೆ. 2 ಬಿಲ್ ಕಲೆಕ್ಟರ್ ಹುದ್ದೆಗೆ 4 ಲಕ್ಷ ಪೀಕಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಮೂಲಕ ಲಂಚ ಪಡೆದು ಹುದ್ದೆ ನೀಡಿರುವ ಆರೋಪ ಕೇಳಿ ಬಂದಿದೆ. ಸೇವಾ ಹಿರಿತನ ಆಧರಿಸಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಅಧಿಕಾರಿಗಳು ಬಡ್ತಿ ನೀಡಬೇಕು. ಆದರೆ ನಿಯಮ ಉಲ್ಲಂಘಿಸಿ ಇಬ್ಬರ ಬಳಿ ಹಣ ಪಡೆದು ಪಿಡಿಒ ಬಡ್ತಿ ನೀಡಿದ್ದಾರೆ. ತಲಾ 2 ಲಕ್ಷ ಲಂಚ ಕೊಟ್ಟು ಹುದ್ದೆ ಪಡೆಯುವ ಬಗ್ಗೆ ಮಾತನಾಡಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ನಮ್ದು ದೊಡ್ಡ ಗ್ರಾಮ ಪಂಚಾಯಿತಿ, ಇಬ್ಬರು ಬಿಲ್ ಕಲೆಕ್ಟರ್ ಬೇಕಾಗುತ್ತೆ. ಹೀಗಾಗಿ ಸಾಗರ್ ಮತ್ತು ಅಮರ್ ಎಂಬ ಇಬ್ಬರು ಸಿಬ್ಬಂದಿ ಹಣ ಕೊಟ್ಟಿರುವುದಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಈ ಲಂಚ ಅವತಾರದ ವಿರುದ್ಧ ಸರ್ಕಾರದ ಉತ್ತರ ಏನು, ಅಧಿಕಾರಿಗಳು ಏನಂತಾರೆ ಅನ್ನೋದೇ ನಿಗೂಢವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸರ್ಕಾರಿ ಹುದ್ದೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಕೊಡಬೇಕಾ ಲಂಚ? ಈ ಆಡಿಯೋ ಒಮ್ಮೆ ಕೇಳಿ. ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ. ಹಣ ಕೊಟ್ರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ. ಹಾಗೇನೆ ಬಿಲ್ ಕಲೆಕ್ಟರ್ ಹುದ್ದೆಗೆ ಸಾವಿರದ ಮಾತು ಇಲ್ಲ, ಲಕ್ಷ ಲಕ್ಷ ಹಣ ಪೀಕಬೇಕಂತೆ. ಯಾದಗಿರಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಲಂಚ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಅಣ್ಣ ಬಿಲ್ ಕಲೆಕ್ಟರ್ ನೀವಾಗೇನಂತಲ್ಲ ಈಗ? ಹೌದಣ್ಣ, ಬಡ್ತಿ ಕೊಟ್ರಿ ಇದ್ರಿ. ಹೌದಾ? ಇದೇನ ಮತ್ತ ಈತ ಅಮರ್ನೇ ಆಗ್ಯಾನಂತ ಹೇಳಕತ್ತಲ್ಲ ನಿಮ್ದು? ಇಲ್ಲ ಇಬ್ಬರು ಮಾಡ್ರಿ ಅಣ್ಣ. ಮತ್ತೇನೋ ರೊಕ್ಕ ಕೊಟ್ರನ 10 ಆಗ್ಯಾನಪ್ಪ ಫಿಕ್ಸ್ ಅಂತ ಹೇಳ್ತಾರ. ಯಾರಂದ್ರ ನಿಮಗೆ ಬಂತು ನೀವು ಸದಾ ನಮ್ದು ನಾನು 7 ಲಕ್ಷ ಕೊಟ್ಟು 2 ಲಕ್ಷ ಕೊಡ. ಹೌದಾ? ಇಬ್ಬರು ಕೊಟ್ಟು ಒಬ್ಬರಲ್ಲ. ಪಂಪ್ ಆಪರೇಟರ್ಗಳಾದ ಸಾಗರ್ ಮತ್ತು ಹಮರ್ ಎಂಬುವವರ ಬಳಿ ದೋರನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲಂಚ ಪಡೆದ ಆರೋಪ ಕೇಳಿ ಬಂದಿದೆ. 2 ಬಿಲ್ ಕಲೆಕ್ಟರ್ ಹುದ್ದೆಗೆ 4 ಲಕ್ಷ ಪೀಕಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಮೂಲಕ ಲಂಚ ಪಡೆದು ಹುದ್ದೆ ನೀಡಿರುವ ಆರೋಪ ಕೇಳಿ ಬಂದಿದೆ. ಸೇವಾ ಹಿರಿತನ ಆಧರಿಸಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಅಧಿಕಾರಿಗಳು ಬಡ್ತಿ ನೀಡಬೇಕು. ಆದರೆ ನಿಯಮ ಉಲ್ಲಂಘಿಸಿ ಇಬ್ಬರ ಬಳಿ ಹಣ ಪಡೆದು ಪಿಡಿಒ ಬಡ್ತಿ ನೀಡಿದ್ದಾರೆ. ತಲಾ 2 ಲಕ್ಷ ಲಂಚ ಕೊಟ್ಟು ಹುದ್ದೆ ಪಡೆಯುವ ಬಗ್ಗೆ ಮಾತನಾಡಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ನಮ್ದು ದೊಡ್ಡ ಗ್ರಾಮ ಪಂಚಾಯಿತಿ, ಇಬ್ಬರು ಬಿಲ್ ಕಲೆಕ್ಟರ್ ಬೇಕಾಗುತ್ತೆ. ಹೀಗಾಗಿ ಸಾಗರ್ ಮತ್ತು ಅಮರ್ ಎಂಬ ಇಬ್ಬರು ಸಿಬ್ಬಂದಿ ಹಣ ಕೊಟ್ಟಿರುವುದಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಈ ಲಂಚ ಅವತಾರದ ವಿರುದ್ಧ ಸರ್ಕಾರದ ಉತ್ತರ ಏನು, ಅಧಿಕಾರಿಗಳು ಏನಂತಾರೆ ಅನ್ನೋದೇ ನಿಗೂಢವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸರ್ಕಾರಿ ಹುದ್ದೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಕೊಡಬೇಕಾ ಲಂಚ? ಈ ಆಡಿಯೋ ಒಮ್ಮೆ ಕೇಳಿ. ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ. ಹಣ ಕೊಟ್ರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ. ಹಾಗೇನೆ ಬಿಲ್ ಕಲೆಕ್ಟರ್ ಹುದ್ದೆಗೆ ಸಾವಿರದ ಮಾತು ಇಲ್ಲ, ಲಕ್ಷ ಲಕ್ಷ ಹಣ ಪೀಕಬೇಕಂತೆ. ಯಾದಗಿರಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಲಂಚ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಅಣ್ಣ ಬಿಲ್ ಕಲೆಕ್ಟರ್ ನೀವಾಗೇನಂತಲ್ಲ ಈಗ? ಹೌದಣ್ಣ, ಬಡ್ತಿ ಕೊಟ್ರಿ ಇದ್ರಿ. ಹೌದಾ? ಇದೇನ ಮತ್ತ ಈತ ಅಮರ್ನೇ ಆಗ್ಯಾನಂತ ಹೇಳಕತ್ತಲ್ಲ ನಿಮ್ದು? ಇಲ್ಲ ಇಬ್ಬರು ಮಾಡ್ರಿ ಅಣ್ಣ. ಮತ್ತೇನೋ ರೊಕ್ಕ ಕೊಟ್ರನ 10 ಆಗ್ಯಾನಪ್ಪ ಫಿಕ್ಸ್ ಅಂತ ಹೇಳ್ತಾರ. ಯಾರಂದ್ರ ನಿಮಗೆ ಬಂತು ನೀವು ಸದಾ ನಮ್ದು ನಾನು 7 ಲಕ್ಷ ಕೊಟ್ಟು 2 ಲಕ್ಷ ಕೊಡ. ಹೌದಾ? ಇಬ್ಬರು ಕೊಟ್ಟು ಒಬ್ಬರಲ್ಲ.
ಪಂಪ್ ಆಪರೇಟರ್ಗಳಾದ ಸಾಗರ್ ಮತ್ತು ಹಮರ್ ಎಂಬುವವರ ಬಳಿ ದೋರನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲಂಚ ಪಡೆದ ಆರೋಪ ಕೇಳಿಬಂದಿದೆ. 2 ಬಿಲ್ ಕಲೆಕ್ಟರ್ ಹುದ್ದೆಗೆ 4 ಲಕ್ಷ ಪೀಕಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಮೂಲಕ ಲಂಚ ಪಡೆದು ಹುದ್ದೆ ನೀಡಿರುವ ಆರೋಪ ಕೇಳಿಬಂದಿದೆ. ಸೇವಾ ಹಿರಿತನ ಆಧರಿಸಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಅಧಿಕಾರಿಗಳು ಬಡ್ತಿ ನೀಡಬೇಕು. ಆದರೆ ನಿಯಮ ಉಲ್ಲಂಘಿಸಿ ಇಬ್ಬರ ಬಳಿ ಹಣ ಪಡೆದು ಪಿಡಿಒ ಬಡ್ತಿ ನೀಡಿದ್ದಾರೆ. ತಲಾ 2 ಲಕ್ಷ ಲಂಚ ಕೊಟ್ಟು ಹುದ್ದೆ ಪಡೆಯುವ ಬಗ್ಗೆ ಮಾತನಾಡಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ನಮ್ದು ದೊಡ್ಡ ಗ್ರಾಮ ಪಂಚಾಯಿತಿ, ಇಬ್ಬರು ಬಿಲ್ ಕಲೆಕ್ಟರ್ ಬೇಕಾಗುತ್ತೆ. ಹೀಗಾಗಿ ಸಾಗರ್ ಮತ್ತು ಅಮರ್ ಎಂಬ ಇಬ್ಬರು ಸಿಬ್ಬಂದಿ ಹಣ ಕೊಟ್ಟಿರುವುದಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಈ ಲಂಚ ಅವತಾರದ ವಿರುದ್ಧ ಸರ್ಕಾರದ ಉತ್ತರ ಏನು, ಅಧಿಕಾರಿಗಳು ಏನಂತಾರೆ ಅನ್ನೋದೇ ನಿಗೂಢವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸರ್ಕಾರಿ ಹುದ್ದೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಕೊಡಬೇಕಾ ಲಂಚ? ಈ ಆಡಿಯೋ ಒಮ್ಮೆ ಕೇಳಿ. ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ. ಹಣ ಕೊಟ್ರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ. ಹಾಗೇನೆ ಬಿಲ್ ಕಲೆಕ್ಟರ್ ಹುದ್ದೆಗೆ 1000 ಮಾತು ಇಲ್ಲ, ಲಕ್ಷ ಲಕ್ಷ ಹಣ ಪೀಕಬೇಕಂತೆ. ಯಾದಗಿರಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಲಂಚ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಅಣ್ಣ ಬಿಲ್ ಕಲೆಕ್ಟರ್ ನೀವಾಗೇನಂತಲ್ಲ ಈಗ? ಹೌದಣ್ಣ, ಬಡ್ತಿ ಕೊಟ್ರಿ ಇಬ್ಬರಿಗೆ. ಹೌದಾ? ಇದೇನ ಮತ್ತ ಈತ ಅಮರ್ನೇ ಆಗ್ಯಾನಂತ ಹೇಳಕತ್ತಾರ ನಿಮ್ದು? ಇಲ್ಲ ಇಬ್ಬರಿಗೆ ಮಾಡ್ರಿ ಅಣ್ಣ. ಮತ್ತೇನೋ ರೊಕ್ಕ ಕೊಟ್ರನ 10 ಆಗ್ಯಾನಪ್ಪ ಫಿಕ್ಸ್ ಅಂತ ಹೇಳ್ತಾರ. ಯಾರಂದ್ರ ಈಗ ಬಂತು ನೀವು ಸದಾ ನನಗೆ ನಾನು 2 ಲಕ್ಷ ಕೊಟ್ಟು 2 ಲಕ್ಷ ಕೊಟ್ಟ. ಹೌದಾ? ಇಬ್ಬರು ಕೊಟ್ಟು ಒಬ್ರಲ್ಲ. ಪಂಪ್ ಆಪರೇಟರ್ಗಳಾದ ಸಾಗರ್ ಮತ್ತು ಹಮರ್ ಎಂಬುವವರ ಬಳಿ ದೋರನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲಂಚ ಪಡೆದ ಆರೋಪ ಕೇಳಿಬಂದಿದೆ. 2 ಬಿಲ್ ಕಲೆಕ್ಟರ್ ಹುದ್ದೆಗೆ 4 ಲಕ್ಷ ಪೀಕಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಮೂಲಕ ಲಂಚ ಪಡೆದು ಹುದ್ದೆ ನೀಡಿರುವ ಆರೋಪ ಕೇಳಿಬಂದಿದೆ. ಸೇವಾ ಹಿರಿತನ ಆಧರಿಸಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಅಧಿಕಾರಿಗಳು ಬಡ್ತಿ ನೀಡಬೇಕು. ಆದರೆ ನಿಯಮ ಉಲ್ಲಂಘಿಸಿ ಇಬ್ಬರ ಬಳಿ ಹಣ ಪಡೆದು ಪಿಡಿಒ ಬಡ್ತಿ ನೀಡಿದ್ದಾರೆ. ತಲಾ 2 ಲಕ್ಷ ಲಂಚ ಕೊಟ್ಟು ಹುದ್ದೆ ಪಡೆಯುವ ಬಗ್ಗೆ ಮಾತನಾಡಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ನಮ್ದು ದೊಡ್ಡ ಗ್ರಾಮ ಪಂಚಾಯಿತಿ, ಇಬ್ಬರು ಬಿಲ್ ಕಲೆಕ್ಟರ್ ಬೇಕಾಗುತ್ತೆ. ಹೀಗಾಗಿ ಸಾಗರ್ ಮತ್ತು ಅಮರ್ ಎಂಬ ಇಬ್ಬರು ಸಿಬ್ಬಂದಿ ಹಣ ಕೊಟ್ಟಿರುವುದಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಈ ಲಂಚ ಅವತಾರದ ವಿರುದ್ಧ ಸರ್ಕಾರದ ಉತ್ತರ ಏನು, ಅಧಿಕಾರಿಗಳು ಏನಂತಾರೆ ಅನ್ನೋದೇ ನಿಗೂಢವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸರ್ಕಾರಿ ಹುದ್ದೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಕೊಡಬೇಕಾ ಲಂಚ? ಈ ಆಡಿಯೋ ಒಮ್ಮೆ ಕೇಳಿ. ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ. ಹಣ ಕೊಟ್ರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ. ಹಾಗೇನೆ ಬಿಲ್ ಕಲೆಕ್ಟರ್ ಹುದ್ದೆಗೆ 1000 ಮಾತು ಇಲ್ಲ, ಲಕ್ಷ ಲಕ್ಷ ಹಣ ಪೀಕಬೇಕಂತೆ. ಯಾದಗಿರಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಪಿಡಿಒಗೆ ಲಂಚ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಅಣ್ಣ ಬಿಲ್ ಕಲೆಕ್ಟರ್ ನೀವಾಗೇನಂತಲ್ಲ ಈಗ? ಹೌದಣ್ಣ, ಬಡ್ತಿ ಕೊಟ್ರಿ ಇಬ್ಬರಿಗೆ. ಹೌದಾ? ಇದೇನ ಮತ್ತ ಈತ ಅಮರ್ನೇ ಆಗ್ಯಾನಂತ ಹೇಳಕತ್ತಾರ ನಿಮ್ದು? ಇಲ್ಲ ಇಬ್ಬರಿಗೆ ಮಾಡ್ರಿ ಅಣ್ಣ. ಮತ್ತೇನೋ ರೊಕ್ಕ ಕೊಟ್ರನ 10 ಆಗ್ಯಾನಪ್ಪ ಫಿಕ್ಸ್ ಅಂತ ಹೇಳ್ತಾರ. ಯಾರಂದ್ರ ಈಗ ಬಂತು ನೀವು ಸದಾ ನನಗೆ ನಾನು 2 ಲಕ್ಷ ಕೊಟ್ಟು 2 ಲಕ್ಷ ಕೊಟ್ಟ. ಹೌದಾ? ಇಬ್ಬರು ಕೊಟ್ಟು ಒಬ್ರಲ್ಲ. ಪಂಪ್ ಆಪರೇಟರ್ಗಳಾದ ಸಾಗರ್ ಮತ್ತು ಹಮರ್ ಎಂಬುವವರ ಬಳಿ ದೋರನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲಂಚ ಪಡೆದ ಆರೋಪ ಕೇಳಿಬಂದಿದೆ. 2 ಬಿಲ್ ಕಲೆಕ್ಟರ್ ಹುದ್ದೆಗೆ 4 ಲಕ್ಷ ಪೀಕಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಮೂಲಕ ಲಂಚ ಪಡೆದು ಹುದ್ದೆ ನೀಡಿರುವ ಆರೋಪ ಕೇಳಿಬಂದಿದೆ. ಸೇವಾ ಹಿರಿತನ ಆಧರಿಸಿ ಬಿಲ್ ಕಲೆಕ್ಟರ್ ಹುದ್ದೆಗೆ ಅಧಿಕಾರಿಗಳು ಬಡ್ತಿ ನೀಡಬೇಕು. ಆದರೆ ನಿಯಮ ಉಲ್ಲಂಘಿಸಿ ಇಬ್ಬರ ಬಳಿ ಹಣ ಪಡೆದು ಪಿಡಿಒ ಬಡ್ತಿ ನೀಡಿದ್ದಾರೆ. ತಲಾ 2 ಲಕ್ಷ ಲಂಚ ಕೊಟ್ಟು ಹುದ್ದೆ ಪಡೆಯುವ ಬಗ್ಗೆ ಮಾತನಾಡಿರುವ ಆಡಿಯೋ ಕೂಡ ವೈರಲ್ ಆಗಿದೆ. ನಮ್ದು ದೊಡ್ಡ ಗ್ರಾಮ ಪಂಚಾಯಿತಿ, ಇಬ್ಬರು ಬಿಲ್ ಕಲೆಕ್ಟರ್ ಬೇಕಾಗುತ್ತೆ. ಹೀಗಾಗಿ ಸಾಗರ್ ಮತ್ತು ಅಮರ್ ಎಂಬ ಇಬ್ಬರು ಸಿಬ್ಬಂದಿ ಹಣ ಕೊಟ್ಟಿರುವುದಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಈ ಲಂಚ ಅವತಾರದ ವಿರುದ್ಧ ಸರ್ಕಾರದ ಉತ್ತರ ಏನು, ಅಧಿಕಾರಿಗಳು ಏನಂತಾರೆ ಅನ್ನೋದೇ ನಿಗೂಢವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.